ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಮೊದಲನೇ ಕೆಲಸನೇ ಕ್ಯಾನ್ಸಲ್ ಆಗಿದೆ. ಈ ದಿನದಲ್ಲಿ ನೋಡುವಾಗ ಅನೇಕ ಜನರು ಎಜುಕೇಟೆಡ್ ಟಿ ವಿ ರಿಪೇರಿ ಅಂತ ಬುಕ್ ಮಾಡ್ತಾರೆ. ಬಟ್ ಟಿ ವಿ ಚೆನ್ನಾಗಿರುತ್ತೆ, ಶೆಲ್ ಹಾಕ್ಕೊಬೇಕಾಗುತ್ತೆ ಅಥವಾ HDMI ಬಿಚ್ಕೊಂಬಿಟ್ಟಿರುತ್ತೆ ಅಥವಾ ವೈಫೈ ಕಟ್ ಮಾಡ್ಕೊಬರಲ್ಲ, ಕಲರ್ ಸೆಟ್ ಹಾಕಿ ಮಾಡೋಕ್ಕೆ ಬರಲ್ಲ. ಈ ರೀತಿ ಸುಮ್ಮನೆ ವೇಸ್ಟ್ ಕೆಲಸ ಬುಕ್ ಮಾಡಿ ನಮಗೂ ಟೈಮ್ ವೇಸ್ಟ್ ಮಾಡ್ತಾರೆ. ಬಿಡಿ, ಏನು ಗೊತ್ತಾಗಲ್ಲ ಅವ್ರಿಗೆ. ಆದರೆ ಇವತ್ತು ಸೆಕೆಂಡ್ ಇನ್ನೊಂದು 2:15 ಕಾಮಾಕ್ಷಿಪಾಳ್ಯ ಕೆಲಸ ಬಂತು. ಟಿ ವಿ ರಿಪೇರಿ ಇತ್ತು. ಅದು ಬಂದು ಕಮರ್ಷಿಯಲ್ ಫ್ಯಾಕ್ಟ್ರಿ ಆಗಿತ್ತು. ಸೋನಿ ಟಿ ವಿ ಅವ್ರೇನು ಮಾಡಿದ್ದಾರೆ, ಯಾವುದೋ ಒಂದು ಅಡಾಪ್ಟ್ರ್, ಬೇರೆ ಅಡಾಪ್ಟ್ರ್ ಹಾಕಿ ಟಿ ವಿನಲ್ಲಿ ಆನ್ ಆಗ್ದಂಗೆ 2 ಟೈಮ್ ಬ್ಲಿಂಕ್ ಹೋಗಿತ್ತು. ಬಟ್ ನಾವು ಅದನ್ನು ಕಸ್ಟಮರ್ ಎಕ್ಸ್ಪ್ಲೈನ್ ಮಾಡೋದು ಏನು ಪ್ರಾಬ್ಲಮ್ ಅಂತ ಕಸ್ಟಮರ್ ಅಗ್ರಿ ಆದರು. ಅದನ್ನು ಮದರ್ಬೋರ್ಡ್ನ ರಿಪೇರಿ ಮಾಡಿ ಅಡಾಪ್ಟ್ರು ಸಹ ಹೊಸದು ಹಾಕ್ಕೊಟ್ಟು, ಅಡಾಪ್ಟ್ರೆಲ್ಲ ಹೊಸದು ಹಾಕಿ ಮದರ್ಬೋರ್ಡ್ ರಿಪೇರಿ ಮಾಡಿದ್ಮೇಲೆ ಟಿ ವಿ ವರ್ಕಿಂಗ್ ಕಂಡೀಷನ್ ಈ ಥರ ಇದೆ. ಕಸ್ಟಮರು ರೆಡಿ ಆದಮೇಲೆ ಇವತ್ತೇ ಸಹ ಡೆಲಿವರಿ ಕೊಟ್ಟು, ಇವತ್ತೇ ಅಟೆಂಡ್ ಮಾಡಿ ಇವತ್ತೇ ಡೆಲಿವರಿ ಕೊಟ್ಟು ಖುಷಿ ಆದರು. ಕಸ್ಟಮರ್ ಹ್ಯಾಪಿ ಆದರು. ನೋಡಿ, ಈ ರೀತಿ ಬರ್ತಾಯಿದೆ. ನಿಮ್ಮಲ್ಲಿ ಯಾವುದೇ ಟಿ ವಿ ಅಥವಾ ರಿಪೇರಿ ಏನೇ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ಏನೇ ಇದ್ದರೂ ನಾವು ಅಲ್ಲಿ ನಿಮ್ಮ ಸ್ಥಳದಲ್ಲೇ ರಿಪೇರಿ ಮಾಡಿಕೊಡ್ತೀವಿ. ಅಥವಾ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಯಾವುದೇ ಟಿ ವಿ ಇಶ್ಯೂ ಜಸ್ಟ್ ಒಂದು ವೀಡಿಯೋ ಕಳಿಸಿ, ನಿಮಗೆ ಅಪ್ಡೇಟ್ ಮಾಡ್ತೀವಿ ಫ್ರೆಂಡ್ಸ್. ಅದಾದಮೇಲೆ ಇವತ್ತು ಟಿ ವಿ ಡೆಲಿವರಿ ಕೊಟ್ಟು ಆ ಕಸ್ಟಮರ್ ಖುಷಿಯಾದರು. ಮತ್ತು ಇನ್ನೊಂದು ಸಾಯಂಕಾಲ ಇನ್ನೊಂದು ಬುಕ್ಕಿಂಗ್ ಬಂದಿತ್ತು. ಅಲ್ಲಿ ಕಸ್ಟಮರ್ ಪ್ಲೇಸ್ ವಿಸಿಟ್ ಮಾಡಿದಾಗ ಸ್ಯಾಮ್ಸಂಗ್ 43 ಇಂಚಸ್ಸು ಇದು ಬಂದು ಸ್ಕ್ರೀನ್ ಇಶ್ಯೂ ಇತ್ತು. ಸ್ಕ್ರೀನಲ್ಲಿ ಡಬಲ್ ನೋಡಿ ಸ್ಟ್ರಕ್ ಆಗ್ತಾಯಿದೆ, ಫ್ರೀಸ್ ಆಗ್ತಾಯಿದೆ. ಕಸ್ಟಮರ್ ಹೇಳ್ದೋ ರಿಪೇರಿಗೆ, ಕಸ್ಟಮರ್ ಬೇಡ ಸರ್ ಹೊಸ ಟಿ ವಿ ತೊಗೋತೀನಿ ಅಂದರು. ಓಕೆ ಬಿಟ್ಟು ಅದಾದಮೇಲೆ ಸಾಯಂಕಾಲ ಇನ್ನೊಂದು ನಿನ್ನೆ ತಂದಿದ್ದು ಬ್ರೋಕನ್ ಟಿ ವಿ ಇತ್ತಲ್ಲ, ಅದೇ ಕಸ್ಟಮರ್ ಟಿ ವಿ ಇವತ್ತು ಡೆಲಿವರಿ ಕೊಟ್ಟು ಹೊಸ ಪ್ಯಾನಲ್ ಹಾಕ್ಕೊಟ್ಟು. ನೋಡಿ, ಹೊಸ ಪ್ಯಾನಲ್ ಹಾಕಿದ್ಮೇಲೆ ಈ ಥರ ಬರ್ತದೆ. 43 ಇಂಚಸ್ಸು ಫುಲ್ HD ಪ್ಯಾನಲ್, ರೆಡ್ಮಿ. ಕಸ್ಟಮರ್ ತುಂಬ ಖುಷಿಯಾದರು. ರೆಡಿ ಆದಮೇಲೆ ಈ ರೀತಿ ಬರ್ತದೆ. ಮೇಲೆ ಪ್ಯಾನಲ್ ಸ್ಟಿಕ್ಕರು ಸಹ ನಾವು ರಿಮೂವ್ ಮಾಡಿಲ್ಲ. ಅದಾದಮೇಲೆ ಸಂಜೆ 7 ಗಂಟೆಗೆ ಇನ್ನೊಂದು ಇದೆ, ಅದೇ ಲೊಕೇಶನಲ್ಲಿ ಒಂದು ಟಿ ವಿ ರಿಪೇರಿ ಬಂತು. ಅದು BPL 32 ಇಂಚಸ್ಸು ಬ್ಯಾಕ್ಲೈಟ್ ಇಶ್ಯೂ ಇತ್ತು. ಓಕೆ ಸರ್ ಮಾಡಿಕೊಡಿ ಅಂದರು. ಇವತ್ತು ನಾವು ನಿನ್ನೆ ಟೈಮ್ ಆಗಿರೋದ್ರಿಂದ ಟಿ ವಿ ಪಿಕಪ್ ಮಾಡಿದ್ದೀವಿ. ಅದನ್ನು ನಾನು ನಾಳೆ ಡೆಲಿವರಿ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟೇ ಇವತ್ತಿನ ಒಂದು ವ್ಲಾಗ್ ಇದಾಗಿದೆ. ಎಷ್ಟೋ ಜನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.